ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮನುಷ್ಯರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಹಲವಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವಂತ ಪ್ರಾಣಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪ್ರಾಣಿ ಎಲ್ಲರಿಗೂ ಚಿರಪರಿಚಿತವೇ ಹೌದು. ಈ ಪ್ರಾಣಿಗಳು 5ರಲ್ಲಿ 4 ಮನೆಗಳಲ್ಲಾದ್ರೂ ಇದ್ದೇ ಇರ್ತವೆ. ಮನುಷ್ಯನು ಕೂಡ ತನ್ನ ಲಾಭಕ್ಕೋಸ್ಕರನೇ ಈ ಪ್ರಾಣಿಗಳನ್ನ ಸಾವಿರಾರು ವರ್ಷಗಳಿಂದ ತನ್ನ ಜೀವನದಲ್ಲೇ ಒಂದು ಭಾಗವಾಗಿ ತನ್ನ ಮನೆಯಲ್ಲಿ ಒಬ್ಬ ಸದಸ್ಯನ ರೀತಿಯೇ ಕಾಣ್ತಾನೆ. ಶಕುನ ಅಪಶಕುನ, ಮನೆಯ ಸ್ವಚ್ಛತೆ, ಹೀಗೆ ಹಲವಾರು ಕಡೆ ಕಾಣಿಸಿಕೊಳ್ಳೋ ಈ ಪ್ರಾಣಿಗಳು ಈಗ ಎಲ್ಲೆಲ್ಲೂ ಕಾಣಸಿಗ್ತವೆ. ಇಡೀ ವಿಶ್ವಕ್ಕೆ ವ್ಯಾಪಿಸಿರೋ ಆ ಪ್ರಾಣಿಗಳೇ ಬೆಕ್ಕುಗಳು. ಹೌದು ಸ್ನೇಹಿತರೆ, ಎಷ್ಟೋ ಜನ ತಮ್ಮ ಮನೆಗಳಲ್ಲಿ ಬೆಕ್ಕುಗಳನ್ನ ಸಾಕಿರ್ತೀರಿ. ಹಾಗೆ ಅವುಗಳಿಗೆ ನಿಮ್ಮ ಪ್ರೀತಿಯನ್ನ ಕೊಟ್ಟು ವಿಧ ವಿಧವಾದ ಹೆಸರುಗಳನ್ನ ಕೊಟ್ಟು ಬೆಳೆಸಿರ್ತೀರಿ. ಆದ್ರೆ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ ಈ ಬೆಕ್ಕುಗಳು ಸೃಷ್ಟಿಯಾಗಿದ್ದು ಹೇಗೆ? ಹಾಗೆ ಕಾಡಿನಲ್ಲಿದ್ದ ಇವು ಇಂದಿಗೆ ನಮ್ಮ ಮನೆಗಳಲ್ಲಿ ಸಾಕು ಪ್ರಾಣಿಯಾಗಿ ಯಾಕಿವೆ ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಾನು ಬೆಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ಅಂದಹಾಗೆ ನಿಮ್ಮ ಮನೆಗಳಲ್ಲಿ ಬೆಕ್ಕುಗಳೇನಾದ್ರೂ ಸಾಕಿದ್ರೆ ಅವುಗಳ ಹೆಸರುಗಳನ್ನ ಕಾಮೆಂಟ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಬೆಕ್ಕು, ಇದರ ವೈಜ್ಞಾನಿಕ ಹೆಸರು ಫೆಲಿಸ್ ಕ್ಯಾಟಸ್. ಒಂದು ಚಿಕ್ಕ ಪರಭಕ್ಷಕ ಮತ್ತು ಮಾಂಸಾಹಾರಿ ಸಸ್ತನಿ. ಇದೊಂದು ಕಾರ್ನಿವೋರಾ ಅನ್ನೋ ಕುಟುಂಬಕ್ಕೆ ಸೇರಿದ ಸಾಕು ಪ್ರಾಣಿ. ಆದ್ರೆ ಇದು ಸಾಕು ಪ್ರಾಣಿ ಆಗೋಕ್ಕೂ ಮುಂಚೆ ಇದೊಂದು ಕಾಡು ಪ್ರಾಣಿ. ಇದರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಇವುಗಳು ಕ್ರಿಮಿ, ಕೀಟ, ಹಾವು, ಚೇಳು, ಇಲಿ ಮತ್ತು ಇನ್ನಿತರ ಜೀವಿಗಳನ್ನ ತಿಂದುವ ಹಾಗೆ ಬೇಟೆಯಾಡುವ ಗುಣವನ್ನ ಹೊಂದಿರುವಂತ ಮನುಷ್ಯನ ಸಂಗಾತಿ ಅಂದ್ರೆ ತಪ್ಪಿಲ್ಲ. ಈ ಪ್ರಾಣಿಗಳು ಸುಮಾರು 9500 ವರ್ಷಗಳಿಂದ ಮಾನವನೊಂದಿಗೆ ಜೀವಿಸ್ತಾ ಬಂದಿವೆ. ಬೆಕ್ಕಿನ ಇತಿಹಾಸದ ಬಗ್ಗೆ ತಿಳಿಯೋದಿಕ್ಕೆ ಹೊರಟಾಗ ಇದರ ಇತಿಹಾಸ ಶುರುವಾಗಿದ್ದು ಕ್ರಿಸ್ತಪೂರ್ವ ಸುಮಾರು 3000 ವರ್ಷಗಳಷ್ಟು ಹಿಂದೆ. ಹೌದು ಸ್ನೇಹಿತರೆ, ಬೆಕ್ಕುಗಳ ಇತಿಹಾಸ ಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳಿಂದ ಶುರುವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಈಜಿಪ್ಟ್ನಲ್ಲಿ ಬೆಕ್ಕುಗಳನ್ನ ಸಾಕು ಪ್ರಾಣಿಯಾಗಿ ಬೆಳೆಸಲಾಯಿತು ಅನ್ನೋ ಕುರುಹುಗಳು ಸಿಗ್ತವೆ. ಈಜಿಪ್ಷಿಯನರು ಬೆಕ್ಕುಗಳನ್ನ ದೇವರ ರೀತಿಯಲ್ಲಿ ಪೂಜೆ ಮಾಡ್ತಿದ್ರು. ಇವತ್ತಿಗೂ ನೀವು ಈಜಿಪ್ಟ್ಗೆ ಭೇಟಿ ಕೊಟ್ರೆ ಅಲ್ಲಿರೋ ಮ್ಯೂಸಿಯಂನಲ್ಲಿ ಬೆಕ್ಕುಗಳನ್ನ ಕೂಡ ಮಮ್ಮಿಗಳನ್ನಾಗಿ ಮಾಡಿ ಇಟ್ಟಿರೋದನ್ನ ನೀವು ಕಾಣ್ಬೋದು. ಆದ್ರೆ ಇದೇ ಅವಧಿಲಿ ಭಾರತದಲ್ಲೂ ಕೂಡ ಬೆಕ್ಕುಗಳನ್ನ ಸಾಕು ಪ್ರಾಣಿಗಳಾಗಿ ಸಾಕ್ತಿದ್ರು ಅನ್ನೋದು ಸಂಸ್ಕೃತದ ಬರಹಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಯುರೋಪ್ನಲ್ಲಿ ಬೆಕ್ಕುಗಳು ಯಾವಾಗ ಸಾಕು ಪ್ರಾಣಿಗಳಾದ್ವು ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖಗಳು ಸಹ ಸಿಗೋದಿಲ್ಲ. ಆದ್ರೆ ಫಿನಿಷಿಯನ್ನರು ಈಜಿಪ್ಟ್ನಿಂದ ತಮ್ಮ ಹಡಗುಗಳಲ್ಲಿ ಬೆಕ್ಕುಗಳನ್ನ ಯುರೋಪ್ಗೆ ಸಾಗಿಸಿದ್ರು ಅನ್ನೋ ದಾಖಲೆಗಳು ಸಿಗ್ತವೆ. ರೋಮನ್ನರ ಕಾಲಕ್ಕೆ ಬೆಕ್ಕುಗಳು ಯುರೋಪ್ ಖಂಡವನ್ನ ಪ್ರವೇಶಿಸಿರ್ಲಿಲ್ಲ ಅನ್ನೋದು ಕೆಲವು ದಾಖಲೆಗಳಿಂದ ತಿಳಿದು ಬರುತ್ತೆ. ಮೊದಲಿಗೆ 30 ಮಿಲಿಯನ್ ವರ್ಷಗಳ ಹಿಂದೆ ಈ ಬೆಕ್ಕುಗಳು ಒಂದು ಸಣ್ಣ ಮರ ಏರುವಂತ ಮಾಂಸಾಹಾರಿ ಪ್ರಾಣಿಗಳಾಗಿ ರೂಪುಗೊಳ್ತವೆ. ನಂತರ ಇದರ ರೂಪಾಂತರವಾಗಿ ಮನುಷ್ಯರ ರೀತಿನೇ ಅದರ ಜಾತಿಗಳು ಕೂಡ ಬೆಳೆಯುತ್ತಾ ಬಂದಿದೆ. ಮೊದಲಿಗೆ ಸಣ್ಣ ಮಾಂಸಾಹಾರಿ ಪ್ರಾಣಿಯಾಗಿದ್ದಂತ ಇವು ಮುಂದೆ ಬಂದಂತೆ ದೈತ್ಯಾಕಾರವಾಗಿ ಬೆಳೆದು ಇಂದಿಗೆ ಅದರ ದೂರದ ಸಂಬಂಧಿಗಳಾಗಿ ಚಿರತೆ, ಹುಲಿ, ಸಿಂಹ, ಜಾಗ್ವರ್, ಕಾಡು ಬೆಕ್ಕುಗಳು, ಹೀಗೆ ಹಲವಾರು ಜಾತಿಗಳನ್ನ ಇದರಲ್ಲಿ ಕಾಣಬಹುದು. ಚಿರತೆ, ಹುಲಿ, ಸಿಂಹ, ಜಾಗ್ವರ್, ಚೀತಾ, ಪೂಮ, ಹೀಗೆ ದೈತ್ಯಾಕಾರವಾಗಿರುವ ಪ್ರಾಣಿಗಳನ್ನ ದೊಡ್ಡ ಬೆಕ್ಕುಗಳು, ಹಾಗೆ ಕಾಡಿನಲ್ಲಿ ಕಂಡು ಬರುವಂತ ಬೆಕ್ಕುಗಳನ್ನ ಫಾರೆಸ್ಟ್ ಅಥವಾ ಡ್ವಾರ್ಫ್ ಕ್ಯಾಟ್ಸ್ ಅಂತ ಕರೀತಾರೆ. ನಮ್ಮ ಮನೆಗಳಲ್ಲಿ ವಯಸ್ಸಾದವರಿದ್ರೆ ಅಥವಾ ಹಿರಿಯರಿದ್ರೆ ಅವರು ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಿರ್ತಾರೆ. ಅದೇ, ಚಿರತೆಗೆ ಮರ ಏರೋದನ್ನ ಕಲಿಸಿಕೊಟ್ಟಿದ್ದು ಬೆಕ್ಕು, ಆದ್ರೆ ಇಳಿಯೋದನ್ನ ಕಲಿಸ್ಲಿಲ್ಲ ಅಂತ. ಇದು ಸತ್ಯವಾದ ಮಾತು. ಅವರ ಮಾತಿನಲ್ಲೇ ತಿಳಿಬಹುದು ಬೆಕ್ಕು ಈ ಚಿರತೆಗೆ ದೂರದ ಸಂಬಂಧಿ ಅಂತ. ಬೆಕ್ಕುಗಳು ಮರ ಏರಿ ಇಳಿತವೆ, ಆದ್ರೆ ದೈತ್ಯ ಅಥವಾ ದೊಡ್ಡ ಬೆಕ್ಕುಗಳ ಜಾತಿಗಳಲ್ಲಿ ಚಿರತೆ ಯಾವಾಗ್ಲೂ ಮರದ ಮೇಲೆ ಇರುತ್ತೆ, ಆದ್ರೆ ಅದು ಇಳಿಯುವ ಬದಲು ಮೇಲಿಂದ ಕೆಳಕ್ಕೆ ಜಿಗಿಯುತ್ತೆ. ಇದು ಹಿರಿಯರು ಹೇಳಿದ ಹಾಗೆ ಸತ್ಯವೇ. ಈ ಬೆಕ್ಕುಗಳಲ್ಲಿ ಹಲವಾರು ಜಾತಿಗಳಿದ್ದು ಇವುಗಳ ಪೈಕಿ ಫೆಲಿಸ್ ಅನ್ನೋ ಜಾತಿಗೆ ಸೇರುವಂತ ಎಲ್ಲಾ ಪ್ರಭೇದಗಳನ್ನ ನಾವು ಬೆಕ್ಕು ಅಂತ ಕರಿತೀವಿ. ಇದರಲ್ಲಿ ಹುಲಿ, ಸಿಂಹ, ಚಿರತೆ ಇತ್ಯಾದಿಗಳು ಕೂಡ ಸೇರ್ಕೊಂತವೆ. ಈ ಜಾತಿಗಳ ಮುಂಗಾಲಿನಲ್ಲಿ 5 ಹಾಗೆ ಇಂಗಾಲಿನಲ್ಲಿ 4 ಬೆರಳುಗಳ ಜೊತೆಗೆ ತುದಿಯಲ್ಲಿ ಹರಿತವಾದಂತ ಪಂಜ ಇರುತ್ತೆ. ಇವೆಲ್ಲ ಫೆಲಿಸ್ ಡೊಮೆಸ್ಟಿಕ್ ಅನ್ನೋ ಪ್ರಭೇದಕ್ಕೆ ಸೇರ್ತವೆ. ಇದೇ ನಿಜವಾದಂತ ಸಾಕು ಬೆಕ್ಕು. ಬೆಕ್ಕುಗಳೆಲ್ಲ ಫೆಲಿಸ್ ಡೊಮೆಸ್ಟಿಕ್ ಪ್ರಭೇದಕ್ಕೆ ಸೇರ್ತವಾದ್ರೂ ಇವುಗಳಲ್ಲಿ ಹಲವಾರು ತಳಿಗಳನ್ನ ಕಾಣಬಹುದು. ಸಾಮಾನ್ಯವಾಗಿ ಇವನ 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಉದ್ದ ಕೂದಲಿನವು, ಚಿಕ್ಕ ಕೂದಲಿನವು, ಹಾಗೆ ವಿದೇಶಿ ಚಿಕ್ಕ ಕೂದಲಿನವು. ಇವುಗಳ ಪೈಕಿ ಉದ್ದ ಕೂದಲಿನ ಬೆಕ್ಕುಗಳನ್ನ ಶ್ರೀಮಂತ ಬೆಕ್ಕುಗಳು ಅಂತ ಕರೀತಾರೆ. ಉದಾಹರಣೆಗೆ ಪರ್ಷಿಯನ್ ಕ್ಯಾಟ್ಸು, ಹಾಗೆ ಅಮೆರಿಕನ್ ಲಾಂಗ್ ಹೇರ್ ಕ್ಯಾಟ್ಸ್. ಅಂದಹಾಗೆ ಬೆಕ್ಕು ಮಾಂಸಾಹಾರಿ ಪ್ರಾಣಿ.
ಇವು ಮನುಷ್ಯನ ಜೊತೆ ಸೇರಿದ ಮೇಲೆನೆ ಹಾಲು, ಅನ್ನ, ಬ್ರೆಡ್ ಇತ್ಯಾದಿ ಆಹಾರಗಳನ್ನ ತಿನ್ನೋದನ್ನ ಕಲ್ತಿದ್ದು. ಇದಕ್ಕೂ ಮುಂಚೆ ಇವು ಸಂಪೂರ್ಣ ಮಾಂಸಾಹಾರಿಗಳು. ಇದು ಬೆಕ್ಕುಗಳ ಬಾಯಿಯ ರಚನೆಯಲ್ಲಿ ಕಂಡುಬರುತ್ತದೆ. ಇವುಗಳ ದವಡೆಯಲ್ಲಿ ಮೂಳೆಗಳನ್ನ ಪುಡಿ ಮಾಡೋ ಹಾಗೆ ಮುಂಭಾಗದಲ್ಲಿ ಮಾಂಸವನ್ನ ತಿನ್ನುವ ಹಲ್ಲುಗಳಿರ್ತವೆ. ಇದರ ದೇಹ ಕೂಡ ಸಣ್ಣದಾಗಿ ಬೇಟೆಗೆ ಬೇಕಾದಂತ ರಚನೆಯಲ್ಲಿರುತ್ತೆ. ಕಾಲುಗಳು ಸಣ್ಣದಾಗಿ ಓಡೋದಕ್ಕೆ ಸುಲಭವಾಗಿ, ಹಾಗೆ ಕಣ್ಣುಗಳು ಸೂಕ್ಷ್ಮತೆಯನ್ನ ಗಮನಿಸೋದಕ್ಕೆ, ಹಾಗೆ ಕಿವಿಗಳು ಮತ್ತು ಕೂದಲುಗಳು ಸುರಕ್ಷತೆ ಹಾಗೆ ಮರ ಏರುವಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಬೆಕ್ಕುಗಳು ಯಾಕೆ ಮಾಂಸವನ್ನ ಅತಿ ಹೆಚ್ಚು ಇಷ್ಟಪಡ್ತವೆ ಅಂತ. ಇಲಿ ಹಿಡಿಯುವುದು ಬೆಕ್ಕಿಗೆ ಆನುವಂಶಿಕವಾಗಿ ಬಂದಂತ ಗುಣ. ಇದನ್ನೇ ನೋಡಿದ ಮನುಷ್ಯ ತನ್ನ ಮನೆಗಳಲ್ಲಿ ಇಲಿಗಳ ಕಾಟವನ್ನ ತಪ್ಪಿಸೋದಕ್ಕೆ, ಅಂದ್ರೆ ನಾನು ಮೊದಲೇ ಹೇಳಿದಾಗೆ ತನ್ನ ಸ್ವಾರ್ಥಕ್ಕಾಗಿಯೇ ಇವುಗಳನ್ನ ಸಾಕೋದಕ್ಕೆ ಶುರು ಮಾಡ್ದ. ಬಿಸಿಯಾದ ಜಾಗವನ್ನೇ ಇಷ್ಟಪಡುವಂತ ಬೆಕ್ಕುಗಳು ಮನುಷ್ಯನ ದೇಹದ ಕಾವನ್ನ ಇಷ್ಟಪಟ್ಟು ಅವನ ಜೊತೆ ಜೀವಿಸೋದಕ್ಕೆ ಶುರು ಮಾಡ್ತವೆ. ಇವು ತುಂಬಾ ಶುಚಿಯನ್ನ ಮಾಡಿಕೊಳ್ಳುವಂತ ಪ್ರಾಣಿಗಳು. ಯಾವಾಗ್ಲೂ ತಮ್ಮ ನಾಲಿಗೆಗಳಿಂದ ಮುಖ, ದೇಹಗಳನ್ನ ಶುಚಿ ಮಾಡಿಕೊಳ್ತಿರ್ತವೆ. ಇದರಿಂದನೇ ಇವು ಯಾವಾಗ್ಲೂ ಸುಂದರವಾಗಿ ನೀಟಾಗಿ ಕಾಣ್ತವೆ. ಈಗ ಜಗತ್ತಿನಲ್ಲಿ ಕಾಡು ಬೆಕ್ಕುಗಳಿಗಿಂತ ಸಾಕು ಬೆಕ್ಕುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಜಪಾನಿಯರು, ಚೀನಿಯರು, ಭಾರತೀಯರು ಹಾಗೆ ಈಜಿಪ್ಷಿಯನ್ನರು ಬೆಕ್ಕುಗಳನ್ನ ಹೆಚ್ಚಾಗಿ ಇಷ್ಟಪಟ್ಟು ಸಾಕ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈಗ ಈ ಬೆಕ್ಕಿನ ಚಟುವಟಿಕೆಗಳನ್ನ ರೋಬೋಟ್ಗಳಿಗೂ ಕೂಡ ಬಳಸಲಾಗ್ತಿದೆ ಅನ್ನೋದು. ಏನೇ ಆದ್ರೂ ಬೆಕ್ಕುಗಳು ಬೆಕ್ಕುಗಳೇ. ಅವು ಕಾಡಿನಲ್ಲಿದ್ರು ಅಷ್ಟೇ, ನಾಡಿನಲ್ಲಿದ್ರು ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಮಾನವನ ಜೊತೆ ಸಾವಿರಾರು ವರ್ಷಗಳಿಂದ ಪ್ರೀತಿಯುತವಾಗಿ ನಡೆದು ಬಂದಂತಹ ಬೆಕ್ಕುಗಳ ಇತಿಹಾಸವನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷವಾದ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.